ಸಾಮಾಜಿಕ ನ್ಯಾಯದ ಹರಿಕಾರ ಡಿ ದೇವರಾಜ ಅರಸು ಜನ್ಮ ದಿನಾಚರಣೆ ತಾಲೂಕು ಕಚೇರಿಯಲ್ಲಿ ಆಚರಣೆ. ಪಾವಗಡ ತಾಲೂಕು ಕಚೇರಿಯಲ್ಲಿ ತಾಲೂಕು ಆಡಳಿತದ ವತಿಯಿಂದ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಹಿಂದುಳಿದ ವರ್ಗಗಳ ಮಹಾನ್ ನೇತಾರ ಡಿ ದೇವರಾಜ ಅರಸು ಅವರ ಜನ್ಮ ದಿನಾಚರಣೆ ಕಾರ್ಯಕ್ರಮವನ್ನು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಆರಂಭದಲ್ಲಿ ತಾಲೂಕು ಆಡಳಿತದ ವತಿಯಿಂದ ದೇವರಾಜ ಅರಸು ಅವರ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡಿ ಗೌರವ ನಮನ ಸಲ್ಲಿಸಲಾಯಿತು. ಕಾರ್ಯಕ್ರಮದಲ್ಲಿ ಪ್ರಧಾನ ಭಾಷಣಕಾರರಾಗಿ ಆಗಮಿಸಿದ್ದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಕೆಂಪಯ್ಯರವರು ಮಾತನಾಡಿ, ಮೈಸೂರು ರಾಜ್ಯವನ್ನ ಕರ್ನಾಟಕ ಎಂದು ನಾಮಕರಣ ಮಾಡಿದ್ದು ಸುಲಭವಾದ ಕೆಲಸವಾಗಿರಲಿಲ್ಲ. ಅದೊಂದು ದೊಡ್ಡ ಸವಾಲಾಗಿತ್ತು. ಅಂತಹ ಸವಾಲನ್ನ ಎದುರಿಸಿ ಗೆದ್ದ ಅರಸರು ಒಬ್ಬ ಮಾದರಿ ರಾಜಕಾರಣಿಯಾಗಿದ್ದರು. ಮುಖ್ಯಮಂತ್ರಿಯಾಗಿ ಅವರು ಜಾರಿಗೆ ತಂದ ಹಲವಾರು ಸಾಮಾಜಿಕ ಹಾಗೂ ಆಡಳಿತಾತ್ಮಕ ಸುಧಾರಣೆಗಳು ಸಮಾಜಕ್ಕೆ ದೊಡ್ಡ ಕೊಡುಗೆಯಾಗಿವೆ. ಅಂತಹ ಆದರ್ಶ ಮುಖ್ಯಮಂತ್ರಿಯ ಜನ್ಮದಿನವನ್ನ ಆಚರಿಸುವುದು ಹೆಮ್ಮೆಯ ಸಂಗತಿಯಾಗಿದೆ. ದೇವರಾಜ ಅರಸರು ಕೇವಲ ಅಧಿಕಾರ ನಡೆಸಿದವರಲ್ಲ, ಬದಲಿಗೆ ತುಳಿತಕ್ಕೊಳಗಾದವರ ಧ್ವನಿಯಾಗಿ ನಿಂತವರು. ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟವರು. ಇಂದಿನ ಯುವ ಪೀಳಿಗೆ ಮತ್ತು ರಾಜಕಾರಣಿಯವರ ತತ್ವ ಸಿದ್ಧಾಂತ ಹಾಗೂ ದೂರದೃಷ್ಟಿಯ ಆಡಳಿತದ ವೈಖರಿಯನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾಗಿದೆ ಎಂದು ಕರೆ ನೀಡಿದರು. ಆಡಳಿತದ ಕಚೇರಿಯಲ್ಲಿ ನಾವು ಎಲ್ಲರೂ ನೆನಪು ಮಾಡ್ಕೊಳ್ಳೋ ಎಷ್ಟೋ ಅವಶ್ಯಕತೆ ಇದೆ. ಎಷ್ಟೋ ಜನ ಮುಖ್ಯಮಂತ್ರಿಗಳು ಈ ನಾಡು ಕಂಡಿದೆ, ಈ ರಾಜ್ಯ ಕಂಡಿದೆ. ಸುಮಾರು 18 ಅಂದ್ರೆ 22 ಮೇಲಿನ ಸಂಖ್ಯೆ. ಆದ್ರೆ ರಿಪೀಟ್ ಆಗಿರತಕ್ಕ ಎಲ್ಲ ನಾವು ಮೈನಸ್ ಮಾಡಿದ್ರೆ 18 ಮುಖ್ಯಮಂತ್ರಿಗಳನ್ನು ಈ ನಾಡು ಕಂಡಿದೆ. ಆದ್ರೆ ಎಷ್ಟು ಜನರ ಮುಖ್ಯಮಂತ್ರಿಗಳ, ಮಾಜಿ ಮುಖ್ಯಮಂತ್ರಿಗಳ ನಾವು ಈ ಜನ್ಮ ದಿನಾಚರಣೆ ಆಚರಿಸ್ತಾ ಇದ್ದೀವಿ. ಒಂದು ಬಾರಿ ನೆನಪು ಮಾಡ್ಕೊಳ್ಳಿ, ಅಷ್ಟೊಂದು ಪ್ರಾಮುಖ್ಯತೆ ಯಾಕೆ ಇಂಥ ಮಹಾನ್ ವ್ಯಕ್ತಿ. ಕರ್ನಾಟಕ 52 ವರ್ಷಗಳ ಇತಿಹಾಸವಿರುವ ಮೈಸೂರು ರಾಜ್ಯವನ್ನ ಕರ್ನಾಟಕ ಎಂದು ನಾಮಕರಣ ಮಾಡಬೇಕಂದ್ರೆ ಒಂದು ಗಟ್ಸ್ಬೇಕಾಯ್ತು ಆಗಿನ ಕಾಲದಲ್ಲಿ. ಯಾಕೆಂದ್ರೆ ಈ ಮಹಾನ್ ವ್ಯಕ್ತಿ ಮೈಸೂರು ರಾಜ್ಯದಿಂದ ಬಂದವರು, ಇವರು ಕರ್ನಾಟಕ ಹೇಗೆ ಮಾಡ್ತಾರೆ ಅನ್ನೋದೊಂದು ದೊಡ್ಡ ಸವಾಲು ಮಧ್ಯದಲ್ಲಿ ಇವರು ಕರ್ನಾಟಕ ಎಂದು ಹೆಸರು ನಾಮಕರಣ ಮಾಡ್ತಾರೆ ಅವತ್ತಿನ ಕಾಲದಲ್ಲಿ. ಅಂತ ಒಂದು ಮಹಾನ್ ವ್ಯಕ್ತಿ, ಒಂದು ರಾಜಕೀಯದಲ್ಲಿ ಒಂದು ಮಾಡೆಲ್ ವ್ಯಕ್ತಿ, ಮಾಡೆಲ್ ಪೊಲಿಟಿಷಿಯನ್ ಅಂತ ಹೇಳ್ತೀವಿ. ತುಂಬಾ ಧೈರ್ಯ ಬೇಕು ಅಂತ. ಯಾಕಂದ್ರೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲಾ ಜನರನ್ನ ಒಗ್ಗೂಡಿಸಿ ಒಂದು ನಾಮಕರಣ ಮಾಡಬೇಕು ಅಂತಂದ್ರೆ ಅಷ್ಟು ತಮಾಷೆ. ಅಂತ ಒಂದು ಮಹಾನ್ ವ್ಯಕ್ತಿ, ಮಾನವತಾವಾದಿ ಮತ್ತು ರಾಜಕಾರಣಿಗಳಿಗೆ ಮಾಡೆಲ್, ಒಂದು ಆದರ್ಶ ವ್ಯಕ್ತಿ. ಅಂತ ಒಂದು ವ್ಯಕ್ತಿಯ ಬಗ್ಗೆ ನಾವು ಪರಿಚಯವನ್ನು ಮಾಡ್ಕೊಳ್ಬೇಕಾದ್ರೆ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ಸಮಾಜಕ್ಕೆ ಅವರ ಕೊಡುಗೆ ಏನು ಅಂತ ತಿಳ್ಕೋಬೇಕು. ಅವರ ಕರ್ನಾಟಕ ತಹಶೀಲ್ದಾರ್ ಹಾಗೂ ತಾಲೂಕು ದಂಡಾಧಿಕಾರಿಗಳಾದ ವೈ ರವಿರವರು ಮಾತನಾಡಿ, ಹಿಂದುಳಿದ ವರ್ಗಗಳ ಹರಿಕಾರ ದೇವರಾಜ ಅರಸು ಉಳುವವನೇ ಭೂಮಿಯ ಒಡೆಯ ಕಾಯ್ದೆಯಂತಹ ಕ್ರಾಂತಿಕಾರಿ ಸುಧಾರಣೆಯನ್ನ ಜಾರಿಗೆ ತಂದರು. ಮಲಹೊರುವ ಪದ್ಧತಿಯನ್ನ ನಿರ್ಮೂಲನೆ ಮಾಡಿದರು. ಸರ್ಕಾರವು ಹಿಂದುಳಿದ ವರ್ಗಗಳ ಶೈಕ್ಷಣಿಕ ಮತ್ತು ಸಾಮಾಜಿಕ ಪ್ರಗತಿಗಾಗಿ ದೇವರಾಜ ಅರಸು ಅವರ ಹೆಸರಿನಲ್ಲೇ ಅನೇಕ ಯೋಜನೆಗಳು ಹಾಗೂ ವಸತಿ ನಿಲಯಗಳ ಸೌಲಭ್ಯಗಳನ್ನ ಜಾರಿಗೆ ತಂದಿದೆ. ಇಲಾಖೆಯ ವಸತಿ ನಿಲಯಗಳಲ್ಲಿ ಉಳಿದು ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು ಈ ಸೌಲಭ್ಯಗಳನ್ನ ಸದುಪಯೋಗ ಪಡಿಸಿಕೊಂಡು ಅರಸರಂತೆ ಸಮಾಜಮುಖಿ ಚಿಂತನೆಗಳನ್ನ ಬೆಳೆಸಿಕೊಂಡು ಉನ್ನತ ಮಟ್ಟಕ್ಕೇರಬೇಕು ಎಂದು ತಿಳಿಸಿದರು. ಕೂಡ ನಮ್ಮ ಏನು ಈ ಜನತೆ ಇದ್ದಾರೆ ಅವರು ಕೂಡ ಸಹಕಾರ ಕೊಟ್ಟವರು. ಏನು ಅಂತಂದ್ರೆ ಸುದೀರ್ಘ ಕಾಲ ಅವರು ಹೇಳ್ದಂಗೆ 7 ವರ್ಷ ನಮ್ದಿಲ್ಲ, ಮೊನ್ನೆ ಮಾರ್ಚ್ ತಿಂಗಳವರೆಗೂ ಅವ್ರದೇ ರೆಕಾರ್ಡ್ ಇತ್ತು. ಅಷ್ಟು ಸುದೀರ್ಘ ಕಾಲ ಅವರು ಮುಖ್ಯಮಂತ್ರಿಯಾಗಿ ಒಬ್ಬರು ಪ್ರಥಮವಾಗಿ ಇದ್ದಂಥವ್ರು ಅಂತ ಅಷ್ಟು ಜನತೆಯಲ್ಲೂ ಕೂಡ ಅವರು ಅಷ್ಟು ಇದ್ರು. ಇದು ಮೇನ್ ದೊಡ್ಡ ವಿಚಾರ ಏನು ಅಂತಂದ್ರೆ, ಜಮೀನ್ದಾರಗಳು 106 ಎಕರೆ ಜಮೀನು ಬಿಡ್ತಾ ಇದ್ರು. ಅವ್ರ ಹತ್ರ ಏನು ಈ ಕೂಲಿ ಮಾಡ್ಕೊಂಡು ಈ ಗುತ್ತಿಗೆಗೆ ಜಮೀನು ಮಾಡ್ಕೊಂಡು ಇರ್ತಾ ಇದ್ರು. ಈ ವ್ಯವಸಾಯ ಕೂಲಿದಾರರು ಅಂತೀವಿ ನಾವು. ಅವ್ರು ಕೂಲಿ ಮಾಡಬೇಕು, ಅವ್ರು ದುಡಿಬೇಕು, ಹೋಗ್ಬೇಕು, ಇಷ್ಟೇ ಇರ್ತಾ ಇತ್ತು. ಅದು ಪಾರಂಪರಿಕವಾಗಿ ನಡ್ಕೊಂಡು ಬರ್ತಾ ಇತ್ತು. ಇವ್ರು ಮುಖ್ಯಮಂತ್ರಿಗಳಾದ್ಮೇಲೆ ಉಳುವಂತ ಭೂಮಿ ಅನ್ನೋ ಒಂದು ಭೂ ಸುಧಾರಣೆ ಕಾಯ್ದೆನ ಜಾರಿಗೆ ತಂದು ಇದು ದೊಡ್ಡ ವಿಚಾರ. ಈ ವಿಚಾರದಲ್ಲಿ ಏನಂತಂದ್ರೆ
ಪ್ರತಿಯೊಬ್ಬರು ಕೂಡ ಜಮೀನು ಮಾಲೀಕರಾಗಬೇಕು, ಅವ್ರಿಗೂ ಕೂಡ ಒಂದು ನೆಲೆ ಇರಬೇಕು, ಅವ್ರು ಬದುಕಬೇಕು ಅಂತ ಹೇಳ್ಬಿಟ್ಟು ಆ ಒಂದು ಜಾರಿ ತಂದರು. ಅದು 1974ಕ್ಕಿಂತ ಹಿಂದೆ ಯಾರು ಈ ಉಳುಮೆ ಮಾಡ್ತಾ ಇಲ್ಲ ಜಮೀನನ್ನ, ಅವ್ರದೇ ಜಮೀನು ಅಂತ ಹೇಳ್ಬಿಟ್ಟು ಅವ್ರಿಗೆ ಅರ್ಜಿ ಹಾಕೋದಕ್ಕೆ ಆಸ್ಪತ್ರೆ ಕೊಟ್ಟು ಇವತ್ತಿಗೂ ಕೂಡ ಅದನ್ನು ನಡ್ಕೊಂಡು ಬರ್ತಾ ಇದೆ. ಇವತ್ತು ಕೂಡ ನಾವು ಜಮೀನು ಕೊಡ್ತಾನೆ ಇದ್ದೀವಿ. ಇದರಿಂದ ಅವ್ರೇನು ಮಾಡಿದ್ರು, ಯಾರು ಕೂಲಿ ಕಾರ್ಮಿಕರಿದ್ರು, ಯಾರು ಗುತ್ತಿಗೆಗೆ ಅಂತ ಅವ್ರ ಹತ್ರ ಇದ್ದಾರೋ, ಏನು ಗುತ್ತಿಗೆ ಮಾಡಿದ್ರೆ ಬಂದ ಫಸಲಲ್ಲಿ 50% ಅವ್ರು ಕೊಡಬೇಕಾಗಿತ್ತು, ಇನ್ನು 50% ಇವ್ರು ಬದುಕಬೇಕಾಯ್ತು, ತಿನ್ಬೇಕಾಯ್ತು. ಈ ರೀತಿ ಇಂಥ ಕಷ್ಟಗಳೆಲ್ಲ ಮನಗಂಡು ಇಂಥ ಸುಧಾರಣೆಯನ್ನು ತಂದುಕೊಟ್ಟು, ಏನು ಭೂ ಸುಧಾರಣೆ ಕಾಯ್ದೆಯನ್ನು ತಂದುಕೊಟ್ಟು, ಒಳ್ಳೊಳ್ಳೆ ರೆವಲ್ಯೂಷನ್ಗಳೆಲ್ಲ ತಂದುಕೊಟ್ಟು, ಪ್ರತಿ ಜಾತಿಯಲ್ಲೂ ಕೂಡ ಈ ರೀತಿ ಇದ್ದಾರೆ ಅಂತ ಹೇಳ್ಬಿಟ್ಟು ಅವರು ಕೂಡ ಕಂಡುಕೊಂಡು ಅವ್ರಿಗೆ ಯಾವ ಎಷ್ಟೆಷ್ಟು ಮಟ್ಟದಲ್ಲಿ ಎಷ್ಟೆಷ್ಟು ಪರ್ಸೆಂಟೇಜ್ ನಾವು ಅವರಿಗೆ ಸರ್ಕಾರ ಕೊಡ್ಬೋದು ಅಂತ ಹೇಳ್ಬಿಟ್ಟೆಲ್ಲ ಮಾಡಿಕೊಂಡು ಅವರೆಲ್ಲ ಆಯೋಗ ರಚಿಸಿಕೊಂಡು ಎಲ್ಲರಿಗೂ ಎಲ್ಲ ರೀತಿಯಲ್ಲಿ ಸಾಮಾಜಿಕವಾಗಿ ಸಮಾನತೆಯನ್ನು ಮಾಡ್ಕೊಂಡು ಬಂದಂತಹ ನಾಯಕರಾಗಿದ್ದಾರೆ. ಇದನ್ನ ನಾವು ಲೋಕೇಶ್ ಪಾಳೆಗಾರ್ ಅವರು ಮಾತನಾಡಿ, ಅರಸರು ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ನಾಮಕರಣ ಮಾಡಿದ್ದಷ್ಟೇ ಅಲ್ಲದೆ ಎಲ್.ಜಿ. ಹಾವನೂರು ಅವರ ನೇತೃತ್ವದಲ್ಲಿ ಹಿಂದುಳಿದ ವರ್ಗಗಳ ಆಯೋಗಗಳನ್ನ ರಚಿಸಿದ್ದರು. ಅಲ್ಲದೆ ವಾಲ್ಮೀಕಿ ಸಮಾಜವನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆ ಮಾಡಲು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡುವ ಮೂಲಕ ಸಾಮಾಜಿಕ ನ್ಯಾಯ ಎತ್ತಿ ಹಿಡಿದರು. ಎಲ್.ಜಿ. ಹಾವನೂರು ಆಯೋಗದ ವರದಿ ಜಾರಿಗೆ ತರುವ ಮೂಲಕ ಶೋಷಿತ ಸಮುದಾಯಗಳಿಗೆ ಮೀಸಲಾತಿಯ ಸೌಲಭ್ಯ ಸಿಗುವಂತೆ ಮಾಡಿದ ಕೀರ್ತಿ ಅರಸರಿಗೆ ಸಲ್ಲುತ್ತದೆ. ವಾಲ್ಮೀಕಿ ಸಮುದಾಯದ ಹೆಸರಿನಂತೆ ಹಲವಾರು ಶೋಷಿತ ವರ್ಗಗಳಲ್ಲಿ ಶೈಕ್ಷಣಿಕ ಮತ್ತು ರಾಜಕೀಯ ಅಸ್ತಿತ್ವ ತಂದುಕೊಟ್ಟ ಮಹಾನ್ ಚೇತನ. ಇಂದಿನ ಯುವ ಪೀಳಿಗೆಗೆ ದೇವರಾಜ ಅರಸರಂತಹ ಧುರೀಣರ ಆಡಳಿತ ಶೈಲಿ ಮತ್ತು ಸಾಮಾಜಿಕ ಕ್ರಾಂತಿಯ ಅರಿವು ಇರಬೇಕಾದದ್ದು ಅತ್ಯಗತ್ಯ. ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳು ಸರ್ಕಾರದ ಸೌಲಭ್ಯಗಳನ್ನು ಬಳಸಿಕೊಂಡು ಉನ್ನತ ಹಂತಕ್ಕೇರುವ ಮೂಲಕ ಅರಸರು ಕಂಡ ಕನಸನ್ನ ನನಸು ಮಾಡಬೇಕು ಎಂದು ತಿಳಿಸಿದರು. ಸಾಮಾಜಿಕ ನ್ಯಾಯವನ್ನು ನೀಡಿದಂತಹ ಈ ದೇವರಾಜ ಅರಸು ಅವರ 111ನೇ ಜನ್ಮ ದಿನಾಚರಣೆಯ ಕಾರ್ಯಕ್ರಮದ ಒಂದು ಆಚರಣೋತ್ಸವ ಸಮಿತಿಯ ಅಧ್ಯಕ್ಷರಾದಂತಹ ತಾಲೂಕು ದಂಡಾಧಿಕಾರಿಗಳಾದಂತಹ ಸರ್ ಅವರೇ ಹಾಗೂ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳಾದಂತಹ ಮಧುಸೂದನ್ ಸರ್ ಅವರೇ ಹಾಗೂ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳೇ, ಮಾಧ್ಯಮದ ಸ್ನೇಹಿತರೆ ಹಾಗೂ ವಿದ್ಯಾರ್ಥಿಗಳೇ, ಮಾನ್ಯ ದೇವರಾಜ ಅರಸು ಸಾಹೇಬರು ಇವತ್ತೇನಾದರೂ ಕರ್ನಾಟಕ ರಾಜ್ಯದಲ್ಲಿ ವಾಲ್ಮೀಕಿ ನಾಯಕ ಸಮಾಜ ಎಸ್ಟಿಗೆ ಸೇರೋದಕ್ಕೆ ಮೂಲ ಕಾರಣ ಯಾರಾದರೂ ಇದ್ದರೆ ಸನ್ಮಾನ್ಯ ದೇವರಾಜ ಅರಸು ಅವರು. ಹುಣಸೂರು ತಾಲೂಕಿನಲ್ಲಿ ಅತಿ ಹೆಚ್ಚು ವಾಲ್ಮೀಕಿ ಸಮುದಾಯ ಇದ್ದಂಥ ಸಂದರ್ಭದಲ್ಲಿ ಅವರು ಪದೇ ಪದೇ ಗೆದ್ದು ಆ ಕ್ಷೇತ್ರದಲ್ಲಿ ಬರ್ತಾ ಇರ್ತಾರೆ. ಅವ್ರು ಮುಖ್ಯಮಂತ್ರಿ ಆದಾಗ ಈ ಕ್ಷೇತ್ರದಲ್ಲಿ ಪದೇ ಪದೇ ಈ ಸಮುದಾಯ ಹೆಚ್ಚು ಮತದಾರರಿದ್ದು ನಾನು ಕಳಿಸ್ತಾ ಇದ್ದಾರೆ, ಈ ಸಮುದಾಯಕ್ಕೆ ಏನಾದರೂ ಒಂದು ಸಾಮಾಜಿಕ ನ್ಯಾಯ ಕೊಡಬೇಕು ಅಂತ ಹೇಳಿ ನಾವು ಹುಣಸೂರು ಕ್ಷೇತ್ರದಲ್ಲಿರ್ತಕ್ಕಂಥ ನಾನು ವಾಲ್ಮೀಕಿ ಸಮಾಜದ ಎಲ್ಲ ಬಂಧುಗಳನ್ನು ಕರೆದು ಒಂದು ಸಭೆ ಮಾಡಿ ಕೇಳ್ತಾರೆ, ನೀವು ಪ್ರತಿ ಸರಿನೂ ನಾನು ಇಲ್ಲಿ ಕಳಿಸ್ತಾ ಇದ್ದೀರಾ, ನಿಮ್ಗೆ ಏನು ಬೇಕು ಅಂತ. ಅವಾಗಿನ್ನ ಈ ಸಮಾಜ ಎಷ್ಟಿಗೆ ಸೇರಿರಲ್ಲ, ಕರ್ನಾಟಕದಲ್ಲಿ ಹಿಂದುಳಿದ ವರ್ಗ BT ಬ್ಯಾಕ್ವರ್ಡ್ ಟ್ರೈಬಲ್ ಇರುತ್ತೆ. ಮಾನ್ಯ ಮುಖ್ಯಮಂತ್ರಿ ದೇವರಾಜ ಅರಸು ಅವ್ರನ್ನ ವಾಲ್ಮೀಕಿ ಸಮಾಜದ ಮುಖಂಡರು ಒಂದೇ ಕೇಳೋದು, ಸ್ವಾಮಿ ನಮ್ಗೆ ಯಾತ್ರದ್ದು ಬೇಡ, ನೀವು ಪದೇ ಪದೇ ಗೆದ್ದು ಹೋಗ್ತಾ ಇದ್ದೀರಾ, ನಮ್ಮ ವೃತ್ತಿ ಮೂಲ ಕಸುಬು ಈ ಇವತ್ತು ಏನು ಮೈಸೂರು ಭಾಗದಲ್ಲಿ ಮೊನ್ನೆ ಒಂದು ವಾರದಿಂದ ಅರಣ್ಯದಲ್ಲಿ ಬೇಟೆ ಆಡಕ್ಕೆ ಹೋದಾಗ ಏನಾಗ್ತಾ ಇದೆ ಆ ಥರ. ಹಿಂದೆ ನನ್ನ ಸಮಾಜ ಬರೀ ಬೆಟ್ಟ ಗುಡ್ಡಗಳಲ್ಲಿ ಇದ್ದಂಥಲ್ಲ, ಆ ಭಾಗದ ಹುಣಸೂರು ಆ ಭಾಗದಲ್ಲಿ ನಮ್ಗೇನಿಲ್ಲ ಸ್ವಾಮಿ, ಫಾರೆಸ್ಟ್ನವರು ಬೇಟೆ ಆಡಕ್ಕೆ ಹೋದರೆ ಫಾರೆಸ್ಟ್ನವರು ಮತ್ತು ಪೊಲೀಸ್ನವ್ರದ್ದು ಸಮಸ್ಯೆ ಆಗಿದೆ, ನಾವು ಬೇಟೆ ಆಡೋಕ್ಕೆ ನಾಯಕರಿಗೆ ಯಾವುದೇ ಕಾರಣಕ್ಕೂ ಈ ಅರಣ್ಯದವರು ಮತ್ತು ಪೊಲೀಸ್ನವ್ರು ತೊಂದರೆ ಕೊಡ್ದಂಗೆ ಮಾಡ್ರಿ ಅಂತ ಕೇಳ್ತಾರೆ. ಅಷ್ಟೇ ಡಿಮ್ಯಾಂಡ್ ಇರೋದು. ಅವತ್ತು ದೇವರಾಜ ಅರಸು ಸಮಾಜದ ಮುಗ್ಧತೆಯನ್ನು ಅರ್ಥ ಮಾಡಿಕೊಂಡು ಅವ್ರು ಬಹುಶಃ LG ಅವರು ಗೆದ್ದಿರಲ್ಲ, ಈ ಸಮಾಜದ ನೋವು ಅವ್ರಿಗೆ ಗೊತ್ತಿರ್ತದೆ. LG ಅವ್ರನ್ನ ಕರೆದು ವಿಧಾನ ಪರಿಷತ್ ನಾಮಿನಿ ಸದಸ್ಯರು ಮಾಡಿ ನಾಯಕ ಸಮಾಜಕ್ಕೆ ನ್ಯಾಯ ಕೊಡೋದ್ರ ಜೊತೆಗೆ ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಶೋಷಿತ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯ ಕೊಡಬೇಕು ಅಂತೇಳಿ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರನ್ನ LG ಅವ್ರನ್ನ ಮಾಡಿ MLC ಮಾಡಿ, ಮತ್ತು ಆ ಟೈಮಲ್ಲಿ ದೇವರಾಜ ಅರಸು ಅವರು LG ಅವ್ರನ್ನ ಏನು ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಮಾಡಿದ್ರು, ಆ ಸಂದರ್ಭದಲ್ಲಿ
ಕರ್ನಾಟಕದಲ್ಲಿರ್ತಕ್ಕಂಥ ವಾಲ್ಮೀಕಿ ನಾಯಕ ಸಮಾಜನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕು ಅಂತೇಳಿ ಅವತ್ತು ದೇವರಾಜ್ ಅರಸು ಅವರು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡ್ತಾರೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವಿದ್ಯಾರ್ಥಿ ನಿಲಯಗಳಲ್ಲಿ ವ್ಯಾಸಂಗ ಮಾಡಿ ಶೈಕ್ಷಣಿಕವಾಗಿ ಅತಿ ಹೆಚ್ಚು ಅಂಕ ಗಳಿಸಿದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ತಾಲೂಕು ಆಡಳಿತದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಮಧುಸೂದನ್, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಾದ ಕುಮಾರ್, ಗೋಪಾಲಪ್ಪ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ರೇಣುಕಮ್ಮ, ಕಾಳಿದಾಸ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದ ಮೈಲಪ್ಪ ಸೇರಿದಂತೆ ವಿವಿಧ ಇಲಾಖೆಗಳ ತಾಲೂಕು ಮಟ್ಟದ ಅಧಿಕಾರಿಗಳು, ಸಾರ್ವಜನಿಕರು ಉಪಸ್ಥಿತಿಯಲ್ಲಿದ್ದರು.